ಹಿಂದೆ ಗಾಡಿ ಪಾರ್ಕ್ ಮಾಡಿ ಇವಾಗ ಬೆಟ್ಟ ಎತ್ತನ ಅಂತ ಹೋಗ್ತಾ ಇದ್ದೀರಿ. ಇವಾಗ ಅಲ್ಲಿ ಹೋಗ್ಬೇಕು, ಮುಂದೆ ಹೋಗ್ಬೇಕು. ಇವಾಗ ಇಲ್ಲಿ ಮೇಲೆ ಬಂದಿದ್ದೀರಿ ನೋಡ್ರಿ. ಇವನು ಬ್ಲಾಗ್ ಮಾಡ್ತಾನೆ ಇವತ್ತು. ವ್ಯೂ ನೋಡ್ರಿ ಇಲ್ಲಿಂದ ನಾಲೆಲ್ಲ ಹೋಗ್ಬೇಕು. ಇಲ್ಲೆಲ್ಲ ಗಾಡಿ ಎತ್ಕೊಂಡು ಹೋಗ್ಬೋದು, ನೋಡಲ್ಲೆಲ್ಲ ಬರ್ಬೋದು. ಅಲ್ಲಿ ಗಂಟ ಇಲ್ಲಿಂದ ನೋಡ್ರಿ ಅಲ್ಲಿ ಪಾರ್ಕ್ ಮಾಡ್ಬೇಕು ಗಾಡಿ ಆ ಸೈಡು. ಈ ಸೈಡ್ ಬಂದರೆ ನಾವು ಫಸ್ಟ್ ಅಲ್ಲಿ ಬಂದ್ರಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಲ್ಲ ನೋಡ್ರಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು ನಾವು. ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಅದು ಏನೋ ದೇವಸ್ಥಾನನೂ ಏನೋ ಇರಬೇಕು, ಅಲ್ಲೂ ಹೋಗ್ತೀರಿ. ಸಕ್ಕದಾಗೈತೆ ವ್ಯೂ ಮಾತ್ರ ಇಲ್ಲಿಂದ. ಬುದ್ಧನ ಟೆಂಪಲ್ ಇದು, ಬುದ್ಧ ಟೆಂಪಲ್. ಇನ್ನು ಈ ಸೈಡ್ ನೋಡೋದಾದರೆ ಇಲ್ಲೂ ಬರೀ ನಾನು ಇವಾಗ ತೋರಿಸಿದ್ನಲ್ಲ, ಫ್ಯಾಮಿಲಿ ಜೊತೆ ಬಂದರೆ ಅಲ್ಲೆಲ್ಲ ಬೇಕಂದರೆ ಬ್ರೇಕ್ಫಾಸ್ಟ್ ಅದು ಇದು ಮಾಡ್ಕೊಂಬಂದು ನೀವು ಅಲ್ಲಿ ಕಾರ್ ಪಾರ್ಕ್ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡ್ಬೋದು ಈ ಸೈಡು ಎಲ್ಲ ವ್ಯೂ ಪಾಯಿಂಟ್ ಥರ ಮಾಡವ್ರೆ. ಒಳಗಡೆ ನಮ್ಮ ಹರ್ಷ ಹೋಗಿ ವಿಡಿಯೋ ಮಾಡ್ಕೊಂಬರ್ತಾನೆ. ಹರ್ಷನೂ ಸೇವಂತು. ಹೊರಗಡೆ ಹೋಗ್ತಾ ಇಲ್ಲ, ಬೆಳಗ್ಗೆನೇ ಬಿರಿಯಾನಿ ತಿಂದ್ಬಿಟ್ಟಿದ್ದೀನಿ. ನೋಡ್ಬೋದು ಈ ವ್ಯೂ ಚೆನ್ನಾಗಿರ್ಬೋದಾದ್ರೆ. ನಾನ್ ವೆಜ್ ತಿನ್ಬಿಟ್ಟು ಯಾಕೆ ಹೋಗೋದು ಅಂತ ಹೋಗ್ತಾ ಇಲ್ಲ. ಎಲ್ಲ ಇಲ್ಲಿ ಚೆನ್ನಾಗೈತೆ ಇದೆಲ್ಲ. ಒಂಥರ ವೀಡಿಯೋ ಮಾಡ್ಕೊಂಬರ್ತಾನೆ ಹರ್ಷ ಹೋಗಿ. ಚೆನ್ನಾಗೈತೆ, ಪರವಾಗಿಲ್ಲ. ಟಿಕೆಟ್ 10 ರೂಪಾಯಿ, 10 ರೂಪಾಯಿಗೆ ಒಂದು. ಹರ್ಷ 10 ರೂಪಾಯಿಗೆ ಹೂವು. ಒಳಗಡೆ ಬಂದ್ಬಿಟ್ಟಿದ್ದೀನಿ ನಾನ್ ವೆಜ್ ತಿಂದ್ರೇನು. ಅಲ್ಲಿ ದೇವಸ್ಥಾನ ಒಳಗಡೆ ಎಲ್ಲ ಹೋಗಕ್ಕೆ ಹೋಗಲ್ಲ, ಆಚೆನೇ ಇದೀನಷ್ಟೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಭಗವಾನ್ ಶ್ರೀ ಚಂದ್ರಾತ ಸ್ವಾಮಿ. ಯಾವುದಪ್ಪ ಇದ್ಯಾವುದು? ಇಲ್ಲೂ ಎಲ್ಲ ಒಂದೇ ಥರ ಐತೆ ಇಲ್ಲಿ ದೇವರುಗಳು. ಇಲ್ಲೊಂದು 3, ಇದ್ಯಾವುದೋ 4ನೇದು. ಇಲ್ಲೂ ಯಾವುದೋ ಒಂದು ದೇವ್ರೈತೆ. ಟೋಟಲ್ ಇಲ್ಲ 5 ದೇವ್ರೈತೆ. ಯಾವುದೋ ಅಲ್ಲೊಂದು, ಇಲ್ಲೊಂದು ಐತೆ. ನೆಕ್ಸ್ಟು ಅಲ್ಲಿ ಏನೋ ಆಟ ಅದು ಇದು ಏನೋ ಮಾಡವ್ರೆ. ಇವರು ಇನ್ನೂ ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಎಲ್ಲ ಬಾರ ಬೇಗ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡ್ಬೋದು ಬುದ್ಧ ಮೆಡಿಟೇಷನ್ ಮಾಡ್ತಾ ಇರೋ ಥರ ಇಲ್ಲಿ ಜನರು ಅದು ಇದು ಐತೆ. ಏನ ದೇವಸ್ಥಾನದಲ್ಲಿ ಹಿಂಗೆಲ್ಲ ಮಾತಾಡ್ತಾರ? ಕಾಮನ್ ಸೆನ್ಸ್ ಇಲ್ಲ, ಬುದ್ಧಿ ಇಲ್ಲ, ಚಿಕ್ಕ ಮಕ್ಳ ಥರ ಆಡ್ತೀನಿ ಇನ್ನ. ಅದ್ಯಾಕಯ್ಯ ರಾಜು ಹಂಗ್ ಹೇಳ್ತಾ ಇದ್ಯಾ? ನಾನು ಹೇಳ್ತಾ ಇಲ್ಲ, ಆನಂದ ಬಾಷ್ಪನ ಅದ್ಯಾಕೆ ನನ್ನ ಎಕ್ಸ್ಪ್ಲೈನ್ ಮಾಡಿಸೇವಂತ ಏನೇನು. ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ ಮುಂದಿನ
बाय बाय टाटा गुड बाय गया. ಏನೋ ನಗೀತಾ ಇರ್ತೀಯಲ್ಲ, ಹೇಳಿ ನೋಡೋಣ ಏನಾದರೂ. ಏನು ಹೇಳಬೇಕು, ಏನೋ ನಿಂದು ಬಂದಿದ್ದ ಕಡೆ ಎಲ್ಲ ನೋಡ್ಬೋದು ಮರ ಥರ ಮಾಡಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಬುದ್ದಾಗ್ಲಿಕ್ಕವ್ರೆ. ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಕಡೆ ಐತೆ ಸುತ್ತೂ. ಇಲ್ಲಿ ನೋಡ್ಬೋದು ಈ ಥರ ಟವರ್ ಥರ ಮಾಡಿ ಅಲ್ಲೂ ಇಕ್ಕವ್ರೆ ಬುದ್ಧಗಳನ್ನ. ಫುಲ್ ಕಲ್ಲಿಂದನೇ ಮಾಡವ್ರೆ. ಇವು ಮಾತ್ರ ಸಿಮೆಂಟು ಅದರಿಂದ ಮಾಡವ್ರೆ. ಇದು ತಿರ್ಗಾ ಮಾರ್ಬಲ್ಲು ಆ ಥರ ಮಾಡವ್ರೆ. ಇಲ್ಲಿ ಹಳ್ಳಿ ಮರ ಕೆಳಗಡೆ ಬುದ್ಧ ಕೂತ್ಕೊಂಡು ಮೆಡಿಟೇಷನ್ ಮಾಡೋ ಥರ. ಇದೆಲ್ಲ ಸಿಮೆಂಟಲ್ಲಿ ಇವಾಗ ರೀಸೆಂಟಾಗಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಮಾಡಿರೋದು ಇದೆಲ್ಲ. ಇದು ನೋಡ್ಬೋದು ನೀವು, ಪ್ರಾಣಿಗಳನ್ನ ಇಟ್ಬಿಟ್ಟವ್ರೆ ಸೆಂಟ್ರಲ್ಲಿ. ಇಲ್ಲೆಲ್ಲ ನೀರು ಥರ, ಇಲ್ಲೂ ಏನೋ ಗಿಡ ಥರ ಏನೇನೋ ಮಾಡೋರು. ಇಲ್ಲೇ ಕುತ್ಕೊಂಡಿದ್ದೀನಿ ನಾನು, ಫೋಟೋಶೂಟ್ ಮಾಡ್ಕೊಂತ ಅವ್ರೆ. ಇವಾಗ ಇಲ್ಲೆಲ್ಲ ನೋಡ್ಕೊಂಬಂದಿದ್ದಾಯಿತು. ಇವಾಗ ಇಲ್ಲೇ ಒಂದು ಬೆಟ್ಟ ಐತೆ ಸುಮ್ಮನೆ ವ್ಯೂ ಪಾಯಿಂಟ್ ಥರ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಎಲ್ಲ ಕೈಯಲ್ಲಿ ಕಮ್ಬೇಕು, ಕೈಯಲ್ಲಿ ಕಮ್ಬೇಕು. ಆಮೇಲೆ ಹೋಗೋಣ ಅಂತ ಬಂದಿದ್ದು. ಬಂದಿದ್ದೀರಿ ಇಲ್ಗ, ಜಾಸ್ತಿನೇ ಆಯಿತು. ಇವಾಗ ಅಲ್ಲಿಂದ ಬಂದ್ರಿ ಹಿಂಗೆ ಹೋಗ್ತಾ ಇದ್ದೀರಿ. ಇವಾಗ ಕೆಳಗಡೆ ಅಲ್ಲಿ ಅದೇನೇನೋ ಐತಲ್ಲ, ಅಲ್ಲಿ ಹೋಗ್ಬೇಕು. GT ಮಾತ್ರ ಮಸ್ತಾಗಿ ಐತೆ ಓಡ್ಸೋಕ್ಕೆ. ಸ್ಟಾಕ್ ಗಾಡಿ ಓಡಿಸಿ ನಾನು ತಗೊಂಡಿದ್ದು ನಾನು 1000 ಕಿಲೋಮೀಟರ್ಸ್ಗೆಲ್ಲ ನಾನು ಎಕ್ಸಾಸ್ಟ್ ಹಾಕ್ಸ್ಬಿಟ್ಟಿದ್ದೆ. ಜಾಸ್ತಿ ದಿವಸ ಆದಮೇಲೆ ಸ್ಟಾಕ್ ಗಾಡಿ ಓಡಿಸ್ತಾ ಇರೋದಕ್ಕೂ ಸಖತ್ತಾಗೈತೆ ಒಂಥರ. ಇದು ಮೇಲೆ ನೋಡಿರ್ತೀರ ನೀವು, ಈ ಜೈನ್ ಅವರು ಪೂಜೆ ಮಾಡೋದು, ಅವರು ಸ್ವಾಮೀಜಿ ಎಲ್ಲ ಇರ್ತಾರಲ್ಲ, ಅವರು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಇದನ್ನೇ ಇಲ್ಲಿ ದೇವಸ್ಥಾನ ಥರ ಮಾಡೋರೆ. ನೀವು ನೋಡೋದಾದರೆ ಮೇಲೆ ಸ್ಟ್ಯಾಚ್ಯೂಲೆಲ್ಲ ಕೈಯಲ್ಲಿ ನೋಡಿದ್ದೀರ ಇದನ್ನು. ಆ ಥರ ಫೆದರ್ಸ್ ಇರೋ, ಪಿಕಾಕ್ ಫೆದರ್ಸ್ ಥರ ಇರೋ ಥರ ಇದನ್ನು ಇಲ್ಲಿ ದೇವಸ್ಥಾನ ಮಾಡೋರೆ. ಇಲ್ಲಿ ನಾವು ಒಳಗಡೆ ಹೋಗಿಲ್ಲ, ಇಲ್ಲೇ ಹಂಗೆ ಇದು ಮಾಡ್ಕೊಂಡು ಹೋಗೋಣ ಅಂತ ಗಾಡಿ ಎಲ್ಲ ಇಲ್ಲೇ ನಿಲ್ಸ್ಕೊಂಡು ಫೋಟೋಶೂಟ್ ಮಾಡ್ತಾಯಿದ್ರು. ಇವಾಗ ಇದು ನೋಡಿದ್ದಾಯಿತು, ಸದ್ಯಕ್ಕೆ ಹೋಗೋಣ. ಇಲ್ಲಿ 10 ರೂಪಾಯಿ ಟಿಕೆಟ್ ತೊಗೊಂಡು ಎಂಟ್ರೆನ್ಸು. ಎಲ್ಲ ಕಡೆ 10 ರೂಪಾಯಿ, ಪಾರ್ಕಿಂಗ್ ಮಾತ್ರ 15 ರೂಪಾಯಿ. ಇಲ್ಲಿ ಗೊಮ್ಮಟೇಶ್ವರ ಬಾಹುಬಲಿ ಸ್ಟ್ಯಾಚು ಇಲ್ಲಿ ನೋಡ್ಬೋದು. ಸ್ಟ್ಯಾಚು ಇದು ಒಂದು 20-30 ಅಡಿ ಇರ್ಬೋದು. ಸಿಂಗಲ್ ಸ್ಟೋನ್, ಏನೇನು ಹೇಳ್ತಾರೆ, ಏನೋ ಹೇಳ್ತಾರೆ, ಒಂದೇ ಕಲ್ಲಲ್ಲಿ ಈ ಥರ ಮಾಡಿರೋದು.
ಇಲ್ಲೆಲ್ಲ ಏನೇನೋ ಬರೆದವ್ರೆ, ಓದಕ್ಕೆ ಬರಲ್ಲ. ಎಲ್ಲ ನೋಡ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರೆ. ಇಲ್ಲೆಲ್ಲ ಗಾರ್ಡನ್ ಥರ ಹಿಂದೆಯಿಂದ ಈ ಥರ ಐತೆ ಸ್ಟ್ಯಾಚು. ಈ ಥರ ನೀವು ಧರ್ಮಸ್ಥಳಗಳದ್ದು ನೋಡಿರ್ತೀರ. ಅದು ಬಿಟ್ಟರೆ ನಾನು ಇಲ್ಲೇ ನೋಡ್ತಾ ಇರೋದು. ಮತ್ತು ಇನ್ನೊಂದು ಯಾವುದೋ ಊರಿದೆಯಲ್ಲ, ಅಲ್ಲೂ ಒಂದು ಕಡೆ ಐತೆ ಈ ಥರ ಹುಲಿ. ನೋಡ್ರಿ ನೋಡು ತಾಯಿ ಪ್ರೀತಿ ಎಂಥದ್ದು. ನೋಡ್ರಿ ಇಲ್ಲಿ ಕರು ಬಂದು ಹುಲಿ ಹತ್ರ ಹಾಲು ಕುಡಿಯೋದು. ತಾಯಿ ಯಾವುದಾದ್ರೇನು, ಮಗು ಯಾವುದಾದ್ರೇನು, ತಾಯಿ ಕರುಣೆ ನೋಡ್ರಿ ಹೆಂಗೆ ಅಂತ. ಇದು ಇಲ್ಲಿಂದ ಬಂದರೆ ಇಲ್ಲಿಂದ ದಾರಿ ಇದಕ್ಕೆ ಇಲ್ಲೇ ಇರೋದು ಒಳಗಡೆನೆ. ಇದಕ್ಕೆ ಸಪ್ರೇಟ್ ಕಾಂಪೌಂಡು, ಇದಕ್ಕೆ ಸಪ್ರೇಟ್ ಕಾಂಪೌಂಡ್ ಐತೆ ಅಷ್ಟೇ. ಈ ಸೈಡಲ್ಲಿ ಫೆನ್ಸಿಂಗ್ ಥರ ಐತೆ. ಒಳಗಡೆ ಆದರೆ ತೋರಿಸ್ತೀನಿ, ಇಲ್ಲ ಆಚೆಯಿಂದ ತೋರಿಸ್ತೀನಿ. ಅದೇ ನೋಡ್ಬೋದು ಗಾರ್ಡನ್ನು ನೋಡ್ರಿ. ಈ ಥರ ಫುಲ್ಲು ಗಾರ್ಡನ್, ಗಿಡ ಎಲ್ಲ ಬೆಳೆಸವ್ರೆ, ಚೆನ್ನಾಗಿ ಮೇಂಟೈನ್ ಮಾಡವ್ರೆ ಇಲ್ಲೆಲ್ಲ. ಇದು ನಾನು ಹೇಳ್ದಂಗೆ ಅವಾಗ ಅಲ್ಲಿ ಸ್ವಾಮಿಗಳು ಆ ಥರ ಇರ್ತಾರಲ್ಲ, ಅವ್ರ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ. ಇದು ಒಂದು ಫೋಟೋ ಹಾಕ್ತೀನಿ ಬೇಕಂದರೆ ನೋಡಿರಿ. ಅವ್ರ ಕೈಯಲ್ಲಿ ಇದ್ದಿದ್ದನ್ನೇ ಅದೇ ಥರ ಇಲ್ಲಿ ದೇವಸ್ಥಾನ ಥರ ಕನ್ಸ್ಟ್ರಕ್ಷನ್ ಮಾಡವ್ರೆ. ಕೆಳಗಡೆ ಲೋಟಸ್ ಥರ ಎಲ್ಲ ಮಾಡಿ ಏನೋ ಮಾಡವ್ರೆ. ಗುರು ಮಂದಿರ್ ಅಂತ. ಇದು ಬಂದು ಗುರು ಮಂದಿರು, ಅದೇ ಒಳಗಡೆ ಇರೋದು. ಕ್ಷತ್ರಿಯ ಚಕ್ರವರ್ತಿಚಾರ್ಯ ಶ್ರೀ ಶಾಂತಿ ಸಾಗರ ಮಹಾರಾಜ್. ನೋಡ್ಬೋದು ಇಲ್ಲಿ ಏನೇನೋ ಸ್ಟೋರಿ ಅದು ಇದು ಐತೆ. ನೋಡ್ರಿ ಇಲ್ಲಿ ಅವ್ರು ಹೇಳಿದ್ನಲ್ಲ, ಅದು ಪಿಕಾಕ್ ಫೆದರ್ಸಿಂದ ಮಾಡಿರೋದು. ಇಲ್ಲಿ ಐತದು ಒಳಗಡೆ ವೀಡಿಯೋ. ಇವಾಗ ಇಲ್ಲಿಂದ ಹೊರಟಿದ್ದೀರಿ, ಜಾಸ್ತಿನೇ ಟೈಮ್ ವೇಸ್ಟ್ ಮಾಡಿದ್ದೀರಿ ಇಲ್ಲಿ. ಇವಾಗ ಹೊರಡೋ ಸಮಯ. ಸ್ಟೋರೇಜ್ ಇನ್ನೊಂದು 11 ನಿಮಿಷ ಐತೆ. ಅಷ್ಟರಲ್ಲಿ ಅಷ್ಟೇ ರೆಕಾರ್ಡ್ ಮಾಡ್ಬೇಕು ನಾನು ಇವಾಗ. ಆದಷ್ಟು ಕ್ಲಿಯರ್ ಮಾಡ್ಕೊಂಬಂದೆ. ಆಲ್ಮೋಸ್ಟ್ 1 ಅವರ್ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ. ಇವಾಗ ಹೊರಡೋ ಸಮಯ ಬಂತು. ಹೊರಡೋಣ ಬೇಗ. ಮನೆಗೆ ಹೋಗಿ ಇನ್ನೂ ಬೇಜಾನ್ ಕೆಲಸ ಆಯ್ತು ಸ್ವಲ್ಪ. ನಮ್ಮ ಚಿನ್ನು ಅರ್ಜುನ್ಗೆಲ್ಲ ಸ್ನಾನ ಮಾಡಿಸ್ಬೇಕು. ಬರಲಿ ಅವರು. ಎಲ್ಲರೂ ಬಂದರು, ಇಲ್ಲಿಂದ ಹೊರಟಿದ್ದೀರಿ. ಉಯ್ ಶೀಟ್ ಬ್ರೋ. ಇನ್ನೊಂದು ಸ್ವಲ್ಪ ನಾನು ಸ್ಪೀಡಿಗೆ ಬಂದಿದ್ರೇನು, ಅದು ಇನ್ನೊಂದು ಸ್ವಲ್ಪ ಸ್ಪೀಡಿಗೆ ಬಂದಿದ್ರೇನು, ಇಲ್ಲ ಅದ್ರ ಕೈ ಕಾಲು ಮುರಿದೋಗಿರೋದಿಲ್ಲ, ನನ್ನ ಕೈ ಕಾಲು ಮುರಿದೋಗಿರೋದು. ಒಂದು ಸ್ವಲ್ಪ ದೂರ ಮಾತ್ರ ಈ ಥರ ರೋಡೆಲ್ಲ ಕಿತ್ತೋಗೈತೆ ಇಲ್ಲಿಂದ, ಈ ಸ್ಟಾರ್ಟಿಂಗಿಂದ. ಇಲ್ಲಾಂದರೆ ಚೆನ್ನಾಗೇ ಐತೆ ರೋಡ್. ಅಲ್ಲಿ ಒಳಗಡೆ ಎಲ್ಲ ನೀವು ಬರೋ ರೂಟ್ ಆಗಲಿರ್ರಿ, ಯಾವ ಸೈಡಿಂದ ಗೊತ್ತಿಲ್ಲ. ನಾವು ಹೊಸಕೋಟೆ ದೊಡ್ಡಬಳ್ಳಾಪುರ ಆ ಸೈಡಿಂದ ಬಂದಿದ್ದು. ರೋಡ್ ಏನು ಅಷ್ಟೊಂದು ವರ್ಸ್ಟಾಗೇನಿಲ್ಲ, ಒಂದು ಸೈಡಿಂದನೂ ಹೋಗ್ಬೋದು. ಅಲ್ಲಲ್ಲಿ ಸ್ವಲ್ಪ ಕಿತ್ತೋಗೈತೆ ಅಷ್ಟೇ, ನಾರ್ಮಲ್ ಅದೆಲ್ಲ. ಆದರೆ ಮಾತ್ರ ನಮಗೆ ಇವತ್ತು ಸಕ್ಕತ್ತಾಗಿತ್ತು ರೈಡು. ಬಂದಿದ್ದೆ ಆಗಲಿ, ಇವಾಗ ಹೋಗ್ಬೇಕಾದ್ರೂ ಚೆನ್ನಾಗೈತೆ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ದಕ್ಕೆ ಪರವಾಗಿಲ್ಲ, ಚೆನ್ನಾಗೈತೆ.
ಬರ್ತಾಯಿದ್ದೀರಿ. ಆ ದೇವಸ್ಥಾನ ಇಷ್ಟೇ ಎಲ್ಲ ನಾನು ಏನು ಪ್ರಿಪೇರ್ ಆಗಿ ಬಂದಿರಲಿಲ್ಲ. ಅದು ನಾವು ರೈಡ್ ಬರಬೇಕು ಅಂತ ಬಂದಿರೋದು. ಅದ್ರ ಬಗ್ಗೆ ಏನು ಅಷ್ಟು ತಿಳ್ಕೊಳಕ್ಕೂ ಹೋಗಿಲ್ಲ, ನಿಮಗೂ ಅಷ್ಟು ಹೇಳೋಕ್ಕೂ ಹೋಗಿಲ್ಲ. ನನಗೇನಲ್ಲಿ ಕಾಣಿಸ್ತೋ ಅದನ್ನು ಹೇಳಿದ್ದೀನಿ. ನಿಮಗೆ ಯಾರಿಗಾದರೂ ಏನಾದರೂ ಗೊತ್ತಿದ್ದರೆ ದೇವಸ್ಥಾನ ಬಗ್ಗೆ ಕಮೆಂಟ್ಸಲ್ಲಿ ಹೇಳ್ಬೋದು. ಮತ್ತು ನೆಕ್ಸ್ಟ್ ಇನ್ನೂ ಎಲ್ಲೆಲ್ಲಿ ರೈಡ್ ಮಾಡ್ಬೋದು ಅಂತ ಹೇಳ್ರಿ ಕಮೆಂಟ್ಸಲ್ಲಿ. ನಿಮ್ಗೆ ಯಾವುದಾದ್ರೂ ಪ್ಲೇಸಸ್ ಗೊತ್ತಿದ್ರೆ, ನಾವು ಈ ನಂದಿ ಹಿಲ್ಸು, ಈಶಾ ಟೆಂಪಲ್ಲು, ಡಿ ಡಿ ಹಿಲ್ಸು, ಈ ಮಂದಾರಗಿರಿ, ಮಾರ್ಕಂಡೇಶ್ವರ ಇಷ್ಟೆಲ್ಲ ಹೋಗಿದ್ದೀರಿ. ನೆಕ್ಸ್ಟು ಈ ಒಗೆನಿಕಲ್ ಫಾಲ್ಸು, ಇನ್ನು ಯಾವುದ್ಯಾವುದೋ ಪ್ಲೇಸಸ್ ಐತೆ ಅಲ್ಲೆಲ್ಲ ಹೋಗಬೇಕು. ಅಲ್ಲೆಲ್ಲ ಪ್ಲ್ಯಾನ್ ಮಾಡ್ತೀರಿ. ಇನ್ನು ಯಾವುದಾದ್ರೂ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹೇಳ್ರಿ, ಹೋಗೋಕ್ಕೆ ಟ್ರೈ ಮಾಡ್ತೀರಿ. ಯಾವ ಥರ ವೀಡಿಯೋಸ್ ಮಾಡಬೇಕು ನಾನು ಅಂತೆಲ್ಲ ಹೇಳ್ರಿ, ಮಾಡ್ತೀನಿ. ಇಲ್ಲೆಲ್ಲ ಇವಾಗ ಟ್ರಾಫಿಕ್ ಸ್ಟಾರ್ಟ್ ಆಗೋಗೈತೆ. ಸಕ್ಕ ಟ್ರಾಫಿಕ್ ಐತೆ. ರೋಡ್ ಮಾತ್ರ ಹೈವೇನೇ ಫುಲ್ ಟ್ರಾಫಿಕ್ಕು. ಈ ರೋಡಲ್ಲಿ ಓಡಾಡೋರಿಗೆ ಗೊತ್ತಿರ್ತೈತೆ ಇಲ್ಲಿ ಯಾವ ರೇಂಜಿಗೆ ಟ್ರಾಫಿಕ್ ಆಗ್ತೈತೆ ಅಂತ. ನಮಗೂ ಎಕ್ಸ್ಪೀರಿಯೆನ್ಸ್ ಆಗೋಗೈತೆ ಬೇಜಾನು. ಇವಾಗ ಸೇವಂತ್ ಹೊಡ್ತಾನೆ. ನಾವು ಇಲ್ಲಿ ಕೆಳಗಡೆ ಇಲ್ಲಿ ದೊಡ್ಡಬಳ್ಳಾಪುರ ಹೈವೇ ಎತ್ಕೊಬೇಕು. ಅದಕ್ಕೆ ನಾವು ಹಿಂಗೆ ಹೋಗ್ತೀರಿ. ಇನ್ನೇನು ಸೇವಂತ್ ಸಮಾಚಾರ? ಸೂಪರ್ ಫಸ್ಟ್ ಕ್ಲಾಸ್ ಬಿರಿಯಾನಿ ಇಲ್ಲಿ. ಬೈ ಮಿಸ್ಸಾಗೂ ತಿನ್ನೋಕೆ ಹೋಗ್ಬೇಡ್ರಿ. ಹಾಂ, ಉಪ್ಪಿಲ್ಲ, ಖಾರ ಇಲ್ಲ, ಏನೂ ಇಲ್ಲ. ಇನ್ನೊಂದು ರೈಡಲ್ಲಿ ಸಿಕ್ಕೋಣ. ಬಾಯ್ ಬಾಯ್. ಹಾಂ, ಟ್ಯೂಬು ಸೇವಂತ್ ಹೊರಟ. ನಾವಿವಾಗ ಇಲ್ಲಿಂದ ಲೆಫ್ಟ್ ಎತ್ಕೊಬೇಕು. ದೊಡ್ಡಬಳ್ಳಾಪುರ ಹೈವೇ, ಹೊಸಕೋಟೆಗ ಚೆನ್ನೈ ಎಕ್ಸ್ಪ್ರೆಸ್. ತಿರ್ಗ ಲೂಸ್ ಆದಂಗೆ ಐತೆ, ರೆಡಿ ಮಾಡಬೇಕು. ಪವನ್ ಅವ್ರ ಅಮ್ಮಗೆ ಫೋನ್ ಮಾಡಬೇಕು. ಅದಕ್ಕೆ ಮುಂದೆ ಇಲ್ಲಿ ಸ್ಲೋ ಮಾಡಿದ್ದೀರಿ. ಇವಾಗ ಆಯ್ತಾ ಪವನ್? ನಡೀರಿ. ಅಪ್ಪ ಹುಡುಗರು ನೋಡ್ರಿ ಇರಲೇ. ಅವ್ರ ಖುಷಿ. ನಾವು ಒಂದು ಏಜಲ್ಲಿ ಇದೇ ಥರ. ಇವಾಗ ನಮಗೆ ಯಾರಾನ ಸೂಪರ್ ಬೈಕ್ ಕೊಟ್ಟರೆ ನಾವು ಹಂಗೆ ಖುಷಿ ಬಿದ್ದೋಗ್ತೀರಿ. ಹರ್ಷ ಹೊರಟವನೆ. ಬಾಯ್. ನಾವು ಹೊರಟಿದ್ದೀರಿ ಹೊಸಕೋಟೆ ಸೈಡು. ಮನೆಗೆ ಹೋಗಿ ಊಟ ಮಾಡೋಣ. ರೈಡು ಸಖತ್ತಾಗಿತ್ತು ಇವತ್ತು. ಕಮ್ಮಿ ಜನ ಇದ್ರಿ, ಆರಾಮಾಗಿ ಬಂದಿದ್ದೀರಿ. ಇವಾಗ ಮನೆಗೆ ಹೋಗಿ ಮುಂದಿನ ಕೆಲಸಗಳು ನೋಡ್ಕೊಬೇಕು. ಇವಾಗ ಹೊಸಕೋಟೆಗೆ ಬಂದರೆ ನಮ್ಮ ಮನೆ ಹತ್ರ ಇದ್ದೀನಿ. ಮನೆಗೆ ಇವತ್ತು ಎಷ್ಟೋ ದಿವಸ ಆದಮೇಲೆ ನಮ್ಮ ಆರ್ಯನ್ ವಿವಾನ್ ಬಂದವ್ರೆ. ಪವನು ಹೋದ, ಹರ್ಷ ದೇವನಹಳ್ಳಿಯಿಂದ ಹೋದ. ರೈಡ್ ಮಾತ್ರ ಸಖತ್ತಾಗಿತ್ತು ಇವತ್ತು. ಅಲ್ಲಿ ವ್ಯೂ ಪಾಯಿಂಟು, ಅಲ್ಲಿಂದ ವ್ಯೂ, ಅಲ್ಲಿಂದ ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗಿತ್ತು.
ಹೋಗಿದ್ದಿದ್ದ ಜಾಗನೂ ಚೆನ್ನಾಗಿತ್ತು. ಫ್ಯಾಮಿಲಿ ಆದರೆ ಹೋಗೋಕ್ಕೆ ಟ್ರೈ ಮಾಡಿರಿ ಒಂದ್ಸಲಿ. ಸ್ವಲ್ಪ ದೂರನೇ ಅನಿಸ್ತೈತೆ, ಆಲ್ಮೋಸ್ಟ್ ತುಮಕೂರು. ಮನೆಗೆ ಬಂದೆ ಇವಾಗ. ನಮ್ಮ ಚಿನ್ನು ನೋಡ್ರಿ, ಇಲ್ಲಿ ದೊಡ್ಡ ದೊಡ್ಡ ಮನುಷ್ಯರು, ದೊಡ್ಡೋಡವ್ರು ಬಂದರು. ಇಲ್ಲೊಬ್ರು ಇನ್ನೂ ದೊಡ್ಡ ಮನುಷ್ಯರವ್ರು ಇಲ್ಲಿ. ಹ್ಯಾಪಿ ಬರ್ಡೇ. ನಡಿ ಒಳಗಡೆ ಚೈನಾ. ಯಾ ಛೀ, ಇವಾಗ ಹೋಗಿ ಬ್ಯಾಟಿಂಗ್ ಮಾಡಬೇಕು.